ದೇವರಾದ ಪರಿಶುದ್ಧವಾದ ನಮಗೆ ಮಹಿಮೆ ಆಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞತೆಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಯೆಶಾಯ ಪ್ರವಾದಿ 55ನೇ ಅಧ್ಯಾಯ 8ನೇ ವಾಕ್ಯ. ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನನ್ನ ಮಾರ್ಗಗಳು ನಿಮ್ಮ ಮಾರ್ಗಗಳಲ್ಲ ಎಂದು ಯೆಹೋವನು ಹೇಳುತ್ತಾನೆ. ದೇವರಿಗೆ ಸ್ತೋತ್ರ. Prophet Isaiah chapter 55 word 8. My thoughts, says the Lord, are not like yours, and my ways are different from yours. ದೇವರಿಗೆ ಸ್ತೋತ್ರ. ನಾವು ವಾಕ್ಯವಾಗ ನೋಡ್ತಾ ಇದ್ದೀವಿ. ಪ್ರೀತಿದ ಮಕ್ಕಳೇ, ಕರ್ತನು ಶ್ರೇಷ್ಠ ದೇವರು ಮುಂಜಾನೆ ಸಮಯದಲ್ಲಿ ನಮ್ಮ ಸಂಘ ಮಾತನಾಡ್ತಾ ಇದ್ದಾರೆ. ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ಅಷ್ಟು ಮಾತ್ರ ಅಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ ಎಂದು ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಪ್ರೀತಿ ದೇವ್ರ ಮಕ್ಕಳೇ, ನಿಮ್ಮ ಆಲೋಚನೆಗಳು, ನಿಮ್ಮ ಉದ್ದೇಶಗಳು ಏನಿರ್ಬೋದು, ನಿಮ್ಮ ಮಾರ್ಗಗಳು ಏನಿರ್ಬೋದು ಅಂದ್ಕೋತಿದ್ದೀರಾ. ನಾವೆಷ್ಟೇ ಪ್ರಯತ್ನ ಪಟ್ಟರು ನಮ್ಮ ಆಲೋಚನೆಗಳು ನೆರವೇರ್ತಾ ಇಲ್ಲ. ನಾವು ನಡೀತಕ್ಕಂಥ ಮಾರ್ಗಗಳಲ್ಲಿ ನಾವು ಸಕ್ಸಸ್ ಕಾಣ್ತಾ ಇಲ್ಲ. ನಾವು ಬಹಳ ಭಯಭಕ್ತಿಯಿಂದಲೇ ಜೀವಿಸ್ತಿದ್ದೀವಿ, ದೇವರಲ್ಲಿ ನಿರೀಕ್ಷೆ ಇಟ್ಟಿದ್ದೀವಿ. ಬಟ್ ನಾನು ಅಂದ್ಕೊಂಡು ಹೋಗ್ತಿರೋ ಮಾರ್ಗ ನನಗೆ ಸಕ್ಸಸ್ ಆಗ್ತಾ ಇಲ್ಲ. ಏನಿರ್ಬೋದು ನಿಮ್ಮ ಆಲೋಚನೆಗಳು, ನಿಮ್ಮ ಮಾರ್ಗಗಳು, ನಿಮ್ಮ ಉದ್ದೇಶಗಳು, ಅದರ ಹಿಂದೆ ಹೋಗ್ತಾ ಇದ್ದೀರಾ. ಅಯ್ಯೋ ಸಕ್ಸಸ್ ಆಗ್ತಾ ಇಲ್ವಲ್ಲ, ನಾನು ಅದಕ್ಕೆ ಸಫಲ ಆಗ್ತಾ ಇಲ್ವಲ್ಲ, ಅದ್ರಲ್ಲಿ ನಾನು ಹೊಂದ್ಕೋತಾ ಇಲ್ವಲ್ಲ, ಅಂದ್ಕೋತಿರೋದನ್ನ ಅಂತ ಚಿಂತೆ ಮಾಡ್ತಾ ಇದ್ದೀರಾ. ದೇವರಿಗೆ ಗೊತ್ತಾಗ್ತಿಲ್ವ ಬುದ್ಧಿ, ದೇವ್ರಿಗೆ ಅಷ್ಟು ಗೊತ್ತಾಗ್ತಾ ಇಲ್ವಾ, ಯಾಕೆ ದೇವ್ರು ಹಿಂಗೆ ಮಾಡ್ತಾ ಇದ್ದಾರೆ ಚಿಂತೆ ಮಾಡ್ತಾ ಇದ್ದೀರಾ. ನೀವೇನೇ ಆದರೂ ಸಹ, ನಾವೇನೇ ಆದರೂ ಸಹ, ನಾವು ಭಕ್ತರಾಗಿರಲಿ ಭಕ್ತರಾಗಿಲ್ಲದೆ ಇರಲಿ, ನಾವು ಬೇಡದೇ ಇರಲಿ, ಅವರ ಆಲೋಚನೆಗಳೇ ನೆರತಕ್ಕಂಥದ್ದು. ಅದೆಲ್ಲವೂ ಸಹ ಒಳ್ಳೆಯದಾಗಿದೆ, ಹಿತಕ್ಕಾಗಿ ಆಗಿದೆ, ಮೇಲಿಗಾಗಿ ಆಗಿದೆ, ನಮಗೆ ಆಶೀರ್ವಾದವನ್ನು ಸಮಾಧಾನವಾಗಿ ಕೊಡುವಂಥದ್ದಾಗಿದೆ. ದೇವರಿಗೆ ಸ್ತೋತ್ರ. ಅದು ಎಷ್ಟು ನಮ್ಮ ಉದ್ದೇಶಕ್ಕಿಂತ ನಮ್ಮ ಆಲೋಚನೆಗಿಂತ ವ್ಯತ್ಯಾಸಕರವಾಗಿರುತ್ತೆ. ಅದು ಎಷ್ಟು ವ್ಯತ್ಯಾಸಕರವಾಗಿರುತ್ತೆ ಅಂತ ಮುಂದಿನ ವಾಕ್ಯ ಹೇಳುತ್ತೆ ನೋಡೋಣ. ಆಕಾಶವು ಭೂಮಿಯ ಮೇಲೆ ಎಷ್ಟು ಉನ್ನತವೋ, ನನ್ನ ಮಾರ್ಗಗಳು ನಿಮ್ಮ ಮಾರ್ಗಗಳಿಗಿಂತ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಿಗಿಂತ ಅಷ್ಟು ಉನ್ನತವಾಗಿದೆ. ದೇವರಿಗೆ ಸ್ತೋತ್ರ. ಬಹಳ ವ್ಯತ್ಯಾಸ ಇದೆಯಲ್ಲ, ನಮ್ಮ ನಿರೀಕ್ಷೆಗಿಂತ ಮೀರಿದ ವ್ಯತ್ಯಾಸ ಇದೆಯಲ್ಲ ಆಕಾಶಕ್ಕೂ ಭೂಮಿಗೂ. ಹೌದು, ನಾವು ಅಂದ್ಕೊಂಡಿರ್ತಕ್ಕಂಥ ಕಾರ್ಯಕ್ಕಿಂತ ದೇವರು ಮಾಡ್ತಕ್ಕಂಥ ಕಾರ್ಯ ನಮ್ಮ ಜೀವಿತದಲ್ಲಿ ಅಷ್ಟೇ ವ್ಯತ್ಯಾಸಕರವಾಗಿರುತ್ತೆ, ಅಷ್ಟೇ ಮೇಲಾಗಿರುತ್ತೆ, ಹಿತವಾದ್ದಾಗಿರುತ್ತೆ, ಆಶೀರ್ವಾದಕರವಾದಾಗಿರುತ್ತೆ. ದೇವರಿಗೆ ಸ್ತೋತ್ರ. ಅದು ಏನು? ಬಹಳ ಪ್ರಮುಖವಾಗಿ ವಾಕ್ಯವೇ ನಮ್ಮನ್ನು ನಡೆಸ್ತಕ್ಕಂಥದ್ದು. ಹೇಗೆ? ನಾವು ಒಂದು ವಾಕ್ಯ ನೋಡೋಣ ತಿರುಗಿ. 11ನೇ ವಾಕ್ಯ. ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶದನ್ನು ಕೈಗೂಡಿಸಿದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂದಿರುಗುವುದಿಲ್ಲ. ದೇವರಿಗೆ ಸ್ತೋತ್ರ. ದೇವರ ಉದ್ದೇಶವೇ ನಮ್ಮ ಜೀವಿತಗಳು ನಡೀತಕ್ಕಂಥದ್ದು. ಅವರು ಬರೆದಿಟ್ಟಿದ್ದಾರೆ. ಆ ಬರೆದಿರ್ತಕ್ಕಂಥ ಕಾರ್ಯಗಳು ನಮ್ಮಲ್ಲಿ ಸಫಲ ಆಗ್ತಕ್ಕಂಥದ್ದು. ನಾವೆಷ್ಟೇ ಪ್ರಯತ್ನ ಪಟ್ಟರೂ ಸಹ ನಮ್ಮ ವ್ಯರ್ಥವಾದ ಮಾರ್ಗಗಳಲ್ಲಿ, ನಮ್ಮ ಉದ್ದೇಶಗಳಲ್ಲಿ ಅದು ನೆರವೇರಲ್ಲ. ಯಾಕೆಂದರೆ ಅವ್ರ ಉದ್ದೇಶಗಳು ನಮ್ಮಲ್ಲಿ ಬಹಳ, ನಮ್ಮನ್ನು ಕುರಿತಾಗಿ ಅವ್ರು ಇಟ್ಟಿರ್ತಕ್ಕಂಥ ಉದ್ದೇಶಗಳು, ಆಲೋಚನೆಗಳು ಬಹಳ ಮೇಲಾದ್ದಾಗಿದೆ, ಶ್ರೇಷ್ಠವಾದ್ದಾಗಿದೆ, ಅದು ಒಳ್ಳೆಯದಕ್ಕಾಗಿದೆ, ಅದು ಆಗಿದೆ. ಸೊ ಹಾಗಾಗಿ ನಮ್ಮ ಮಾರ್ಗಗಳಾಗಲಿ, ನಮ್ಮ ಉದ್ದೇಶಗಳಾಗಲಿ, ನಮ್ಮ ಆಲೋಚನೆಗಳಾಗಲಿ ಸಫಲ ಆಗಲ್ಲ. ಅವ್ರು ಏನು ಇಟ್ಟಿದ್ದಾರೆ, ಅವ್ರೇನು ಪ್ರಕಟಪಡಿಸಿದ್ದಾರೆ, ಅವ್ರೇನು ನಮ್ಮ ಕುರಿತಾಗಿ ಆಲೋಚನೆಗಳಿಟ್ಟಿದ್ದಾರೆ, ಅದೇ ಸಕ್ಸಸ್ ಆಗ್ತಕ್ಕಂಥದ್ದು. ಸೊ ಹಾಗಾಗಿ ನೀವು ಅಂದ್ಕೊಂಡಿರ್ಬೋದು, ನನ್ನ ಮಾರ್ಗಗಳಲ್ಲಿ ಸಫಲ ಕಾಣ್ತಾ ಇಲ್ಲ, ನನ್ನ ಉದ್ದೇಶಗಳು ಸಕ್ಸಸ್ ಆಗ್ತಾಯಿಲ್ಲ ಅಂತ. ಖಂಡಿತ ನೀವು ಅಂದ್ಕೊಂಡಿರೋದಕ್ಕಿಂತ ಒಳ್ಳೆಯ ಉದ್ದೇಶನೇ, ನೀವು ಅಂದ್ಕೊಂಡಿರ್ತಕ್ಕಂಥ ಒಳ್ಳೆಯ ಮಾರ್ಗವನ್ನೇ ಅವ್ರು ನಿಮಗೋಸ್ಕರ ಇಟ್ಟಿದ್ದಾರೆ. ಸೊ ಹಾಗಾಗಿ ಎಲ್ಲದಕ್ಕೂ ಸಹ ನಂಬಿಗಸ್ತರ ಇದಾರಾಗೋಣ. ಬಹಳ ಪ್ರಮುಖವಾಗಿ ಪರೀಕ್ಷೆಗಳು. ಹೌದು, ಪರೀಕ್ಷೆಗಳು ನಿಶ್ಚಯವಾಗಿ ನಮ್ಮ ಜೀವಿತಗಳಲ್ಲಿ ಇರುತ್ತೆ. ಅದು ಯಾತಕ್ಕೋಸ್ಕರ ಅಂದರೆ ನಮಗೆ ಜ್ಞಾನವನ್ನು, ವಿವೇಕವನ್ನು ಕೊಟ್ಟು ದೇವರ ಉದ್ದೇಶಗಳು ನಮ್ಮ ಜೀವಿತದಲ್ಲಿ ಸಕ್ಸಸ್ ಮಾಡೋದಕ್ಕೋಸ್ಕರವಾಗಿ. ಸೊ ಹಾಗಾಗಿ ನಾವು ಹೋಗ್ತಕ್ಕಂಥ ಕಾರ್ಯಗಳು ಸಕ್ಸಸ್ ಆಗ್ತಾಯಿಲ್ಲ, ಬಹಳಷ್ಟು ಪರೀಕ್ಷೆಗಳಿದೆ ಅಂತ ಹೇಳ್ತಿರಲ್ಲ, ನಿಮ್ಮ ಮಾರ್ಗಗಳು ಸಕ್ಸಸ್ ಆಗಲ್ಲ, ಬಟ್ ಅವ್ರ ಮಾರ್ಗಗಳು ಸಕ್ಸಸ್ ಆಗುತ್ತೆ. ಹಾಗಾಗಿ ಪರೀಕ್ಷೆಗಳಿಗೆ ನಂಬಿಗಸ್ತರಾಗಿ ವಿಧೇಯರಾಗೋದ್ರ ಮೂಲಕವಾಗಿ ದೇವರ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಅದು ಫಲವನ್ನು ಕೊಡುವಂಥದ್ದಾಗಿರುತ್ತೆ. ನೀವು ಅನ್ನೋದಕ್ಕಿಂತ ಒಳ್ಳೆಯ ಮಾರ್ಗಕ್ಕೆ ಅದು ನಡೆಸುತ್ತೆ. ಒಳ್ಳೆ ಮಾರ್ಗದಲ್ಲಿ ನಡೆಸಿ ಅದು ನಿಮಗೆ ಮೇಲುಗಳನ್ನು, ಆಶೀರ್ವಾದಗಳನ್ನ, ಹಿತವನ್ನು, ಸಮಾಧಾನವನ್ನು ಕೊಡುತ್ತೆ. ತಾಳ್ಮೆಯಿಂದ ನಡೀರಿ. ಆಮೇಲೆ ಪರೀಕ್ಷೆಗಳಿಗೆ ನಂಬಿಗಸ್ತರ ವಿಧೇಯರಾಗಿ ತಾಳ್ಮೆಯಿಂದ ನಡೀರಿ. ಆ ತಾಳ್ಮೆ ನಿಮ್ಮನ್ನು ಜಯಕ್ಕೆ ನಡೆಸುತ್ತೆ. ಅಷ್ಟು ಮಾತ್ರ ಅಲ್ಲ, ಆಶೀರ್ವಾದಕ್ಕೆ, ಮೇಲಿಗೆ ನಡೆಸುತ್ತೆ. ಆಮೇಲೆ ಪ್ರಾರ್ಥಿಸಿಕೊಳ್ಳೋಣ.
ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯ ಸಾರ್ವಭೌಮನೆ, ಉನ್ನತನೇ ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ. ಇಸಪ್ಪ ಇದನ್ನೇ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತಾಡ್ತಾರೆ. ನಿಮ್ಮ ಪ್ರೀತಿಗಾಗಿ ನಂಬಿಗಸ್ಗೆ ನಿಮಗೆ ಸ್ತೋತ್ರ. ಈ ಮುಂಜಾನೆ ಸಮಯದಲ್ಲಿ ನಮ್ಮ ಸಂಘ ಮಾತನಾಡ್ತಾ ಇದ್ದೀರಾ. ನೀವು ನಿಮ್ಮ ಉದ್ದೇಶಗಳನ್ನ ಇಟ್ಕೊಂಡು ಚಿಂತೆ ಮಾಡ್ತಾ ಇದ್ದೀರಾ. ನಿಮ್ಮ ಮಾರ್ಗಗಳಲ್ಲೂ ಚಿಂತೆ ಮಾಡ್ತೀರಿ, ಸಕ್ಸಸ್ ಆಗ್ತಾ ಇಲ್ಲ ಅಂತ. ಅದಕ್ಕಿಂತ ನನ್ನ ಉದ್ದೇಶಗಳು, ನನ್ನ ಆಲೋಚನೆಗಳು ನಿಮ್ಮನ್ನು ಕುರಿತಾಗಿ ಬಹಳ ಮೇಲಾದ್ದಾಗಿದೆ. ನಾನು ನಡೆಸುವ ಮಾರ್ಗದಲ್ಲಿ ನಂಬಿಗಸ್ತರಾಗಿ ವಿಧೇಯರಾಗಿರಿ. ನಾನು ನಿಮ್ಮನ್ನು ಉನ್ನತವಾದಂಥ ಆಶೀರ್ವಾದಕರವಾದ ಮಾರ್ಗದಲ್ಲಿ ನಡೆಸ್ತೀನಿ ಅಂತ ಹೇಳ್ತೀರ. ಅದಕ್ಕಾಗಿ ಸ್ತೋತ್ರ. ನಂಬಿಗಸ್ತರಾಗಿ ಒಪ್ಪಿಸ್ಕೊಡ್ತೀವಿ. ನಿಮ್ಮ ಚಿತ್ತವೇ ನಡೀಲಿ. ಆಮೇನ್. ನಮಗೆ ಆಶೀರ್ವಾದವಾಗಲಿ, ನಿಮಗೆ ಮಹಿಮೆಯಾಗಲಿ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು. ಅವರ ಅವಶ್ಯಕತೆಗಳನ್ನ, ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರಗಳನ್ನು ಹೊಂದಿಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡು ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತೀರಾ. ಅದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ ನಮ್ಮ ಜೀವಗಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.